ಇಂದ ಮೊದಲು ಬೆಂಗಳೂರಿನಿಂದ ಪ್ರಸ್ತಾವನೆ ಬಂದು ಕೆಡಿಯಿಂದ ನಾವು ಬೋರ್ಡ್ನಲ್ಲಿ ನಿರ್ಣಯ ತಗೊಂಡಿದ್ದೀವಿ. ಇದು ನೋಟಿಫೈ ಮಾಡಿದ್ದೀವಿ. ಆದರೆ ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಮಾಡಿರಲಿಲ್ಲ. ತದನಂತರ ನಿಮ್ಮ ITBTಗೆ ಅದು ಕೊಟ್ಟರು, ಅವರು ಮಾಡೋಕ್ಕಾಗೋದಲ್ಲ ಅಂತ ಹೇಳಿದರು. ಮುಂದೆ ಹಾಗೆ ಅದು ನಡ್ಕೊಂಡು ಬಂದಿದೆ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಆಗೋಕ್ಕಿಂತ ಮುಂಚೆ ಕೂಡ ಉಪಮುಖ್ಯಮಂತ್ರಿಗಳಾದಾಗ ಆ ಬಿಡದಿಯಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು, ಬೆಂಗಳೂರು ಮೇಲೆ ಒತ್ತಡ ಕಡಿಮೆ ಮಾಡಬೇಕು, ಒಂದು IT ಸಿಟಿ ಮಾಡಬೇಕು ಅಂಥೇಳಿ AI ಸಿಟಿ ಮಾಡಬೇಕು ಅಂಥೇಳಿ ಅವ್ರು ಕೈ ಹಾಕಿದರು. ಕುಮಾರಸ್ವಾಮಿ ಅವರಿಗೆ ಯಾವುದೇ ಒಂದು ನೈತಿಕ ಹಕ್ಕು ಇದ್ರ ಮೇಲೆ ಇಲ್ಲ. ಯಾಕಂದರೆ 2006ರಲ್ಲಿ ಅವ್ರು ಬಿಡ್ಬೋದಾಗಿತ್ತ. 2006ರಿಂದ 2026 20 ವರ್ಷ ಕಳೆದಿದೆ. ನಾವು ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ವಿಜಯೇಂದ್ರ ಅವರು ಹೇಳ್ತಾರೆ, BJP ಅವರು, ವಿಜಯೇಂದ್ರ ತಂದೆಯವರು ಯಡಿಯೂರಪ್ಪನವರು ಕೂಡ 51 ವರ್ಷ ಮುಖ್ಯಮಂತ್ರಿಗಳು 3 ಬಾರಿ ಆಗಿದ್ದರು. ಬೊಮ್ಮಾಯಿ ಅವರಾಗಿದ್ದರು. ಇಷ್ಟು 20 ವರ್ಷದ ಕಾಲದಾಗ ನೀವು ಯಾಕೆ ಅದನ್ನು ಕೈ ಬಿಡಲಿಲ್ಲ? ಆ ಲ್ಯಾಂಡನ್ನು ನಾವು ಕೈ ಬಿಟ್ಟಿದ್ದೀವಿ. ಟೌನ್ಶಿಪ್ಪು ರೈತರ ಸಲುವಾಗಿ 9,000, ಅದರಲ್ಲಿ 1,100 ಎಕರೆ ನಾವು ಇಂಡಸ್ಟ್ರಿಯಲ್ ಟೌನ್ಶಿಪ್ಪು ಮಾಡಾಗಿದೆ. ಮತ್ತು ಯಾಕೆ ಬಿಡಲಿಲ್ಲ ಇವರು? 20 ವರ್ಷ 2 ಬಾರಿ ಕುಮಾರಸ್ವಾಮಿ ಅವರು, 3 ಬಾರಿ ನಿಮ್ಮ ಯಡಿಯೂರಪ್ಪನವರು, 1 ಬಾರಿ ಬೊಮ್ಮಾಯಿ ಅವರು, 1 ಬಾರಿ ಸದಾನಂದ ಗೌಡರು, ಇಷ್ಟೆಲ್ಲ ಜನ ನೀವು ಮುಖ್ಯಮಂತ್ರಿ ಆಗಿದ್ರಿ. ಯಾಕೆ ನೀವು ಅದನ್ನು ಕೈ ಬಿಡಲಿಲ್ಲ? ಆವಾಗ ಯಾಕೆ ನಿಮಗೆ ರೈತರ ಕಾಳಜಿ ಹುಟ್ಟಲಿಲ್ಲ? ಈಗ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಕಾಳಜಿ ಹುಟ್ಟಿದೆ. ಇದು ಕೇವಲ ರಾಜಕೀಯ ದೃಷ್ಟಿಯಿಂದ ಜಿದ್ದಾಜಿದ್ದಿ DK ಶಿವಕುಮಾರ್ ಅವರು ಜನತಾದಳದವರು ವಿರುದ್ಧ ಇವತ್ತು ದಿವಸ ಮಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ. ರೈತರು ಹಕ್ಕಿದೆ, ರೈತರು ಎಲ್ಲ ಕಡೆಯೂ ಕೂಡ ಅವರು ರೈತರ ಬಗ್ಗೆ ನಾನು ಮಾತನಾಡೋದಲ್ಲ. ರೈತರು ಪಾಪ ಅವ್ರಿಗೆ ಅನೇಕ ಸಂದರ್ಭದಲ್ಲಿ ಇಲ್ಲ, ನಮಗೆ ಅವ್ರಿಗೆ ಹಕ್ಕಿದೆ. ಇವತ್ತು ದಿವಸ ಅವ್ರ ಬಗ್ಗೆ ನಾನು ಯಾವಾಗಲೂ ಕೂಡ ಅನೇಕ ಸಲ ನಮ್ಮ KIDBಯಲ್ಲಿ ಕೂಡ ಅವರು ಹೋರಾಟ ಮಾಡ್ತಿರ್ತಾರೆ. ಮತ್ತೊಂದಕ್ಕೂ ಇರಿಗೇಷನ್ ಪ್ರಾಜೆಕ್ಟ್ ಮಾಡುವಾಗೂ ಕೂಡ ಹೋರಾಟ ಮಾಡ್ತಿರ್ತಾರೆ. ಯಾವುದೇ ಒಂದು ಮಾಡೋದು ಹೋರಾಟ, ರೈತರಿಗೆ ಹಕ್ಕಿದೆ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ JDS ಮತ್ತು BJP ಇವ್ರ ಕಡೆ 20 ವರ್ಷದ ರಾಜಕಾರಣದಲ್ಲಿ ಇವರು ಮುಖ್ಯಮಂತ್ರಿಗಳಾಗಿದ್ದು ಅಧಿಕಾರದಲ್ಲಿದ್ದರು. ಇವರಿದ್ದಾಗ ಯಾಕೆ ಅದನ್ನು ಕೈ ಬಿಡಲಿಲ್ಲ? ಇವತ್ತು ಯಾಕೆ ಈ ವಿಚಾರನ ಎತ್ತಿದ್ದಾರೆ? ಇದು ಮೂಲಭೂತ ಪ್ರಶ್ನೆ. ಕೇಳಿದನ ರಾಜಕೀಯ ಅಸ್ತಿತ್ವಕ್ಕೆ ಮತ್ತೇನಿಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ JDS ಅವ್ರಿಗೆ ವಿಶೇಷವಾಗಿ ಭಾಳಷ್ಟು, ಯಾಕಂದರೆ ಒಕ್ಕಲಿಗ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಒಕ್ಕಲಿಗ ಇವರು ನಾವೇನೇ ಹೋಲ್ಸೇಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಇವರು ಎಲ್ಲ ನಾವೇ, ನಮ್ಮ ಕಡೆನೇ ಎಲ್ಲ ಪವರ್ ಆಫ್ ಅಟರ್ನಿ ನಮ್ಮ ಹತ್ರನೇ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಈಗ ಆ ಸಂಕಷ್ಟ ಪ್ರಾರಂಭ ಆಗಿದೆ. ಅದರ ಪರಿಣಾಮ ಇದು. ನಾವು ಸತೀಶ್ ಜಾರಕಿಹೊಳಿ ಅವರು ಸಿಂದಗಿ ಮತಕ್ಷೇತ್ರದಲ್ಲಿ ಅವರ ಇಲಾಖೆ 2 ಕಾರ್ಯಕ್ರಮಗಳಿದ್ದವು. ಬಿಜಾಪುರ ಬಂದಿದ್ದರು. ನಾವು ಅವ್ರ ಒಟ್ಟಿಗೆ ಹೋಗಿ ಸಿಂದಗಿ ಆ ಮತಕ್ಷೇತ್ರದಲ್ಲಿ ಕಡನಿ ಒಂದು ಬ್ಯಾರೇಜನ್ನು, ಒಂದು ಸ್ಟೇಡಿಯಮನ್ನು ಮತ್ತು 1-2 ರಸ್ತೆಗಳನ್ನ ಆಲ್ಮೇಲ್ ತಾಲೂಕಿನಲ್ಲಿ ಮತ್ತು ಕೃಷಿ ಕಾಲೇಜ್ ಒಂದು ಕೂಡ ಅದಾಗಿತ್ತು. ನಮ್ಮ MC ಮನಗೂಳಿ ಸಿಂದಗಿ ಶಾಸಕರ, ನಾವು ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಇದು ಮಾಡಿದ್ದೀವಿ. ಮನೆಗೆ ಬಂದರು, ಮನೆಯಲ್ಲಿ ಊಟ ಮಾಡಿ ಒಟ್ಟಿಗೆ ನಾವು ಸಿಂದಗಿಗೆ ಹೋದಿವಿ. ಇಷ್ಟೇ ನನಗೆ ಗೊತ್ತಾರೆ. ಹೇಳಿ ನಾನು ಎದಕ್ಕೆ ಬಂದಿದ್ರು ಅಂತ ಹೇಳಿ. ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರಿಗೆ ಖಾಲಿ ಕುರ್ಚಿಯನ್ನು ಬೈರಮಂಗಲದಲ್ಲಿ ಹಾಕಿ ಸುಮಾರು 2-3 ಗಂಟೆ ವೇಟ್ ಮಾಡಿರ್ತಾರೆ. ಡ್ರಾಮಾ ಮಾಡೋಕ್ಕೆ ಅದೊಂದು ನಾಟಕ. ವಿಧಾನಸೌಧಕ್ಕೆ ಬರಬೇಕು. ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಿ ಮಾತುಕತೆ ಆಗ್ತದಾ? ಬೈರಮಂಡಲದಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಮಾತಾಡಿ ಮುಖ್ಯಮಂತ್ರಿಗಳಿದ್ದಾರೆ. ನೀವು ಮಾಜಿ ಮುಖ್ಯಮಂತ್ರಿ, ಮತ್ತು ಹಿಂದೆ ನೀವು ನನಗೆ ಬಂದು ಭೇಟಿಯಾಗಿದ್ರಲ್ಲ, ಅದು ಯಾವುದೋ ನಿಮ್ಮ ಟೆಸ್ಟಿಂಗ್ ಸೆಂಟರ್ಗೆ, ಆವಾಗ ನೀವು ನನಗೆ ಬಂದು ಭೇಟಿಯಾಗಿದ್ರಲ್ಲ. ಈಗ ಯಾಕೆ ನಿಮ್ಗೆ ಹೋಗೋಕ್ಕಾಗಲ್ಲ ಮುಖ್ಯಮಂತ್ರಿ ಅಂತ? ನಿಮಗೆ ಇದನ್ನು ರಿಸಾಲ್ವ್ ಮಾಡೋದಿಲ್ಲ, ನಿಮಗೆ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು. ಅಲ್ಲಿ ಗಲಾಟೆ ಮಾಡಿ ಇದು ಮಾಡಿ ಗೊಂದಲ ಸೃಷ್ಟಿ ಮಾಡೋದಿಲ್ಲ ಅಷ್ಟೇ, ಮತ್ತೇನಿಲ್ಲ. ಸಾಕಿನಿದು ಮತ್ತೆ ಬೇರೆ ವಿಷಯ. ಆ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಎಲ್ಲೆಲ್ಲಿ ಭೂ ಸ್ವಾಧೀನಗಳ ಪ್ರಕ್ರಿಯೆ ನಡೀತಾ ಇದೆ ಅಲ್ಲೆಲ್ಲವೂ ಕೂಡ ಒಂದಷ್ಟು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದು ಉಲ್ಲೇಖ ಆಗಿದೆ. ಸ್ವಾಭಾವಿಕವಾಗಿ ಬಂದಿರ್ತವೆ, ಬಂದಿರಲ್ಲ ಅಂತ ಹೇಳಿದಿಲ್ಲ ನಾನು.
ಎಲ್ಲ ಕಡೆ ಬಂದಿರ್ತದೆ. ಸೊ ಅದನ್ನು ಪರಿಹರಿಸಲಿಕ್ಕೆ ಸರ್ಕಾರ ಏನಾದರೂ ತಗೊಂಡಿದೆ ಕ್ರಮ? ಮಾಡೇ ಮಾಡ್ತಾರಲ್ಲ ಸರ್, ಯಾರು ನಿರಂತರವಾಗಿ ಇದೇನು ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡ್ತಾ ಇದೆಯಾ? ಯಾವಾಗಲೂ ಕೂಡ ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ, ರಸ್ತೆ ರೈಲ್ವೆ ಸಲುವಾಗಿ ಆಗ್ತಾ ಇದೆ, ರೋಡ್ ಸಲುವಾಗಿ ಆಗ್ತಾ ಇದೆ, ಆಮೇಲೆ ಬೇರೆ ಬೇರೆ ಯೋಜನೆಗಳ ಸಲುವಾಗಿ ಆಗ್ತದೆ, KIDB ಸಲುವಾಗಿ ಆಗ್ತದೆ, BDA ಸಲುವಾಗಿ ಆಗ್ತದೆ, ಎಲ್ಲದಕ್ಕೂ ಗೊತ್ತೂ ಸಹ ನಾವು ಏರ್ಪೋರ್ಟ್ ಸಲುವಾಗಿ ಆಗ್ತದೆ, ಎಲ್ಲ ಕಡೆ ಲ್ಯಾಂಡ್ ಅಕ್ವಿಷನ್ ಆಗಲೇಬೇಕಲ್ಲ. ಬೇರೆ ಕಡೆ ಇಷ್ಟು ಸಮಸ್ಯೆಗಳಿದ್ದಾಗಲೂ ಕೂಡ ಎಲ್ಲ ಕಡೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಸರ್ಕಾರದವರು. ಅದೇ ಕೇಳ್ತೀನಿ, ನಾನೇ ಕೇಳ್ತಾ ಇದ್ದೀನಿ ನಿಮಗೆ. 20 ವರ್ಷ ನೀವು ರಾಜಕಾರಣದಲ್ಲಿದ್ರಿ, ಅಧಿಕಾರದಲ್ಲಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ. 2 ಬಾರಿ ಕುಮಾರಸ್ವಾಮಿ ಪ್ರಾರಂಭ ಮಾಡಿದ್ದು ಕುಮಾರಸ್ವಾಮಿ ಅವರೇ 2006 ತೆಗೆದು ನೋಡ್ರಿ ಅದನ್ನ. 2 ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ರಿ. 19ರಲ್ಲಿ ಮತ್ತೆ 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಿದ್ರಿ. ಯಡಿಯೂರಪ್ಪನವರು 3 ಬಾರಿ ಆಗಿದ್ರು. ಬೊಮ್ಮಾಯಿಯವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು, ಇಷ್ಟೆಲ್ಲ ಜನ ಇದ್ದಾಗ 20 ವರ್ಷನಾಗ ಯಾಕೆ ಬಿಡಲಿಲ್ಲ ನೀವು? 20 ವರ್ಷದ ಮೇಲೆ ಈಗ ಜ್ಞಾನೋದಯ ಆಗಿದೆ ಅವ್ರಿಗೆ. ಈಗ ಲೈಟ್ ಹತ್ತಿದಾಗ ಕಾಣ್ತದೆ, ವಿದ್ಯುತ್ ಶಕ್ತಿ ಇವ್ರಿಗೆ ಬಂದಿದೆ ಕಾಣ್ತದೆ ಬ್ರೈನ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಮಳೆ ಕಮ್ಮಿ ಇದೆ ಸರ್, ಮೋಡ ಬಿತ್ತನೆ ಅಂತ ಕಾನ್ಸೆಪ್ಟ್ ಈ ಬಾರಿ ಅವಶ್ಯಕತೆ ಇದೆ ಅಂತ ಚರ್ಚೆ ಮಾಡ್ತಾರೆ ರೆವಿನ್ಯೂ ಮಿನಿಸ್ಟ್ರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ. ಮೋಡು ಬಿತ್ತನೆ 2 ಥರ ವಾದ ಇದೆ. ಅದು ಉಪಯೋಗ ಆಗ್ತದೆ, ಉಪಯೋಗ ಆಗೋದಲ್ಲ ಅಂತ ಅನ್ನೋದು ಕೂಡ ಇದೆ. ಆಮೇಲೆ ಎಷ್ಟು ಕಡೆ ಬಿತ್ತನೆ ಮಾಡ್ತೀರಾ ನೀವು? ಎಲ್ಲ ಕಡೆ ಇಡೀ ದೇಶ ತುಂಬ ಇವತ್ತು ಸಹ ಈ ಅಲ್ಲಿ ನಿನ್ನೋದು ಇದು ಇದೆ. ಬಟ್ ನನಗೆ ಈಗ ನಿನ್ನೆ ಮಾಹಿತಿ ಪ್ರಕಾರ, ಸಾಯಂಕಾಲ ಮಾಹಿತಿ ಪ್ರಕಾರ, ಈಗ ಸೋಮನಾಥ್ ಚೌಕ ನಮ್ಮ ಬಾಗಲಕೋಟೆ XJP ಪ್ರೆಸಿಡೆಂಟ್ ಅವ್ರು ಹೇಳ್ತಾ ಇದ್ರು, ಅಲ್ಲಿ ಇದರಲ್ಲಿ ಮಳೆ ಆಗ್ತಾಯಿದೆ ಅಂತೆ. ನಮ್ಮ ಕ್ಯಾಚ್ಮೆಂಟ್ ಏನಿದೆಯಲ್ಲ, ನಮಗೆ ಕೃಷ್ಣಾಗೆ ನೀರು ಬರೋದು ಮಹಾಬಳೇಶ್ವರದಿಂದ, ಮಹಾದೇವ್ ಹಿಲ್ಸ್ ಅಂತೀವಿ ನಾವು. ಮಹಾಬಳೇಶ್ವರದಿಂದ ನಮಗೆ ಬರಬೇಕು. ಅಲ್ಲಿ ಮಳೆ ಆದರೆ ನಮ್ಮ ಕ್ಯಾಚ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಉಗಮ ಆಗೋದು ಅಲ್ಲೇನೆ, ಮಹಾಬಳೇಶ್ವರದಿಂದ, ಮಹಾರಾಷ್ಟ್ರ. ಅಲ್ಲಿ ಮಳೆ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ನಿನ್ನಿಂದ ಪ್ರಾರಂಭ ಆಗಿದೆ ಅಂತ ನೋಡೋಣ. ತುಂಬ ಸಹ ಅಲ್ಲಿನೋ ಎಫೆಕ್ಟ್ ಆಗ್ತದೋ ಅಥವಾ IMD ಅವರು ಜುಲೈ 2nd ವಾರದಲ್ಲಿ ಇವತ್ತು ಸುಧಾರ ಆಗ್ತದೆ ಅಂತ ಹೇಳಿದ್ದಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅಲ್ಲಿನೋ ಸುಳ್ಳಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡೋದು. ಆಮೇಲೆ ಅದಾಗಿನೂ ಕೂಡ ಇವತ್ತು ಸುಧಾದರೆ ನಮ್ಮ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ಒಂದು ಮೀಟಿಂಗ್ ಮಾಡಿದರು. ಈಗೂ ಮತ್ತೊಂದು ಮೀಟಿಂಗ್ ಆಗಿದೆ. ನಾವೆಲ್ಲರೂ ಕೂಡ, ನಾನು ಕೂಡ ಅಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ. ನಾಳೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀನಿ 30ನೇ ತಾರೀಕಿಗೆ. ಅಲ್ಲಿನೂ ಕೂಡ ರಿವ್ಯೂ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದ್ದಾರೆ ಸರ್ ಫೇಸ್ಬುಕ್ ವಾಲ್ನಲ್ಲಿ. ಇನ್ನು ಮೈಸೂರಿಗೆ ಹೋಗಿದ್ದಾರೆ. ನನ್ನನ್ನು CM ಸ್ಥಾನದಿಂದ ಕೆಳಗಿಳಿಸ್ಬೋದು, ಆದರೆ ಜನರ ಹೃದಯದಿಂದ ಕೆಳಗಿಳಿಸಕ್ಕಾಗಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ಇವತ್ತು ಈ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಜನರ ಹೃದಯದಲ್ಲಿ ಇರ್ತಾರೆ. ಹಿಂದೇನೂ ಇದ್ದರು, ಇವತ್ತೂ ಇದ್ದಾರೆ, ಇನ್ನೂ 100 ವರ್ಷ ಬರಲಿ ಅವರು ಜನರ ಹೃದಯದಲ್ಲಿ ಇರ್ತಾರೆ. ಅದ್ರಾಗ 2 ಮಾತಿಲ್ಲ. ಹಿ ದ ಟಾಲೆಸ್ಟ್ ಲೀಡರ್, ಮಾಸ್ ಲೀಡರ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಇಲ್ಲಿವರೆಗೆ ನಾನೇ ರಾಜೀನಾಮೆ ಕೊಟ್ಟೆ ಅನ್ನೋದಕ್ಕೂ ಕೆಳಗಿಳಿಸಿದ್ರು ಅನ್ನೋದಕ್ಕೂ ವ್ಯತ್ಯಾಸ ಇದೆಯಾ? ಅದನ್ನು ಟ್ವೀಟ್ ಮಾಡುವಾಗ ಅವರು ಇರ್ತಾರೆ, ಅವರ ಸಿಬ್ಬಂದಿ ಇವತ್ತೊಂದು ದಿವಸ ಅವ್ರು ಹೇಳಿದ್ದನ್ನು ಮಾಡಿರ್ತಾರೆ, ಹೆಚ್ಚು ಆಗುತ್ತೆ. ಅದೇ ಥರ ಯಾರು ಅವರಾಗೆ ರಾಜೀನಾಮೆ ಕೊಟ್ಟು ನಿಮ್ಗೆ ಗೊತ್ತಿದೆಯಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದಾರೆ JDS ಕಾರ್ಯಕರ್ತರು. ಅದು JDSನವ್ರಿಗೆ ಅದೇ ಬೇಕಾಗಿದೆ. ಅವ್ರಿಗೆ ಸುಮ್ಮನೆ ಬಿಡದಿ ರೈತರ ಹೆಸರು, ಸುಮ್ಮನೆ ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು, ಅದರಿಂದ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು. ಇದೆ ಅಷ್ಟೇ ಜನತಾದಳದವ್ರು. ಇದನ್ನು ಹೇಳಿದ್ದೀನಲ್ಲ, ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು.